ನಾವೀಗ ಅದು ರಾಜಕೀಯವಾಗಿ ಟೀಕೆ ಮಾಡೋದು ಸರಿ ಆಗೋದಿಲ್ಲ. ಆದ್ರೆ ಕೆಲವು ಪ್ರಶ್ನೆಗಳನ್ನ ಕೇಳ್ಬೋದು. 2014ನೇ ಇಸ್ವಿವರೆಗೆ 5.3 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸ್ಟೋರೇಜ್ ಕೆಪಾಸಿಟಿ ದೇಶದಲ್ಲಿ ಇತ್ತು. ಸುಮ್ಮನೆ ಸಾರ್ವಜನಿಕರಿಗೆ ಅರ್ಥ ಆಗ್ಲಿ ಅಥವಾ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಕೇಳ್ತಕ್ಕಂಥದ್ದು. ಕಳೆದ 12 ವರ್ಷದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾಗಿ ಸ್ಟೋರೇಜ್ ಕೆಪಾಸಿಟಿ ಡೆವಲಪ್ ಮಾಡಲಿಲ್ಲ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರು ಅವರೊಂದು ಕನಸಿತ್ತು. ಆ ಕನಸನ್ನ ಸ್ಟೋರೇಜ್ ಕೆಪಾಸಿಟಿ 2004ರಿಂದ 2014ನೇ ಇಸ್ವಿವರೆಗೆ ಇವತ್ತು ದಿವಂಗತ ನಮ್ಮ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ರವರು 5.3 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ನಮ್ಮಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇತ್ತು. ಒಂದು ವಿಶಾಖಪಟ್ಟಣಂ, ಒಂದು ಮಂಗಳೂರು, ಒಂದು ಕಡೂರು, ಈ 3 ಜಾಗದಲ್ಲಿ ನಮ್ಮ ಸ್ಟೋರೇಜ್ ಕೆಪಾಸಿಟಿ ಇದೆ. ಕಳೆದ 12 ವರ್ಷದಿಂದ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತ ಸ್ಟೋರೇಜ್ ಕೆಪಾಸಿಟಿ ಡೆವಲಪ್ ಮಾಡ್ಕೊಳ್ಳಿಲ್ಲ. ನಮ್ಮಲ್ಲಿ ಸ್ಟೋರೇಜ್ ಕೆಪಾಸಿಟಿ ಡೆವಲಪ್ ಮಾಡ್ಕೊಂಡಿದ್ರೆ ಇದು ಬಹಳಷ್ಟು ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ನನ್ನ ವಾದ. 2016-17 ಇಸ್ವಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ದಿವಂಗತ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅರುಣ್ ಜೇಟ್ಲಿ ಅವರು ಇದ್ರ ಬಗ್ಗೆ ಬಜೆಟ್ ಅಲ್ಲಿ ಪ್ರಾವಿಷನ್ ಕೂಡ ಮಾಡಿದ್ರು. ಇನ್ನ 6 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಪ್ರಪೋಸಲ್ ಮಾಡಿತ್ತು. ಕಳೆದ 12 ವರ್ಷದಿಂದ 1 ಟನ್ನಷ್ಟು ಕೂಡ ಎಕ್ಸ್ಟ್ರಾ ಕೆಪಾಸಿಟಿ ಸ್ಟೋರೇಜ್ ಮೋದಿ ಸಾಹೇಬ್ರ ಸರ್ಕಾರ ಮಾಡಿಲ್ಲ. ಹಂಗಾಗಿ ಇವತ್ತು ನಮಗೆ ಸಮಸ್ಯೆ ಇದೆ. ಉದಾಹರಣೆ, ಜಪಾನ್ ಅಂತಕ್ಕಂಥ ದೇಶದಲ್ಲಿ ಸುಮಾರು 259 ದಿವಸದಷ್ಟು ಸ್ಟಾಕ್ ಇರ್ತಕ್ಕಂಥ ಕೆಪಾಸಿಟಿ ಇದೆ. ಇವತ್ತು ಚೈನಾ ಸುಮಾರು 1 ವರ್ಷಕ್ಕೂ ಮೇಲಾಗಿರ್ತಕ್ಕಂಥ ಸ್ಟಾಕ್ ಇದೆ. ಸೊ ಇವತ್ತು ನಾನು ರಾಜಕೀಯವಾಗಿ ಏನ್ ಜಾಸ್ತಿ ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪರಿಸ್ಥಿತಿ ಇವತ್ತು ತೊಂದರೆಯಲ್ಲಿದೆ. ಆದ್ರೆ ಈ ಪರಿಸ್ಥಿತಿಗೆ ಸರ್ಕಾರ ಉತ್ತರ ಕೊಡಬೇಕು. ಆದ್ರೆ ಈ ಪ್ರೈಸ್ ಹೈಕ್ ಬಗ್ಗೆ ಅವರೇ ಸಚಿವರು ಇರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಉತ್ತರ ಕೊಡ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ.